ಮಳೆಗಾಲದ ಒಂದು ಕತ್ತಲೆಯ ರಾತ್ರಿ. ಆಕಾಶವೆಲ್ಲ ಕಪ್ಪು ಮೋಡಗಳಿಂದ ಆವರಿಸಿತ್ತು. ಮಿಂಚಿನ ಬೆಳಕು ಮಧ್ಯೆ ಮಧ್ಯೆ ಆಕಾಶವನ್ನ ಸೀಳುತ್ತಿತ್ತು. ದೂರದಲ್ಲಿ ಗುಡುಗಿನ ಸದ್ದು ಕೇಳಿಸುತ್ತಿತ್ತು. ತಣ್ಣನೆಯ ಗಾಳಿ ಮರಗಳ ಕೊಂಬೆಗಳನ್ನ ಬಲವಾಗಿ ಅಲುಗಾಡಿಸುತ್ತಿತ್ತು. ರಾತ್ರಿ ಸರಿಯಾಗಿ 2 ಗಂಟೆ. ರೈಲು ನಿಧಾನವಾಗಿ ಶಿವಪುರ ಎಂಬ ಪುಟ್ಟ ರೈಲು ನಿಲ್ದಾಣದಲ್ಲಿ ನಿಂತಿತು. ಇಡೀ ರೈಲಿನಿಂದ ಇಳಿದಿದ್ದು ಒಬ್ಬನೇ ಪ್ರಯಾಣಿಕ. ಅವನ ಹೆಸರೇ ರಾಘವ. ಸುಮಾರು 8 ವರ್ಷಗಳ ನಂತರ ಅವನು ತನ್ನ ತಾತನ ಊರಾದ ಹರಿಹಳ್ಳಿಗೆ ಬರುತ್ತಿದ್ದ. ತಾತನ ಆರೋಗ್ಯ ಹದಗೆಟ್ಟಿದೆ ಎಂದು ತಂದೆ ಕರೆ ಮಾಡಿದ್ದರಿಂದ ತುರ್ತಾಗಿ ರೈಲು ಹತ್ತಿದ್ದ. ರೈಲು ಹೊರಟ ಕ್ಷಣ ನಿಲ್ದಾಣದಲ್ಲಿ ಭಯಾನಕ ಮೌನ ಆವರಿಸಿತು. 2 ಮಿಟಮಿಟಿಸುವ ಬಲ್ಬುಗಳು, ದೂರದಲ್ಲಿ ಕೂಗುತ್ತಿದ್ದ ಗೂಬೆ, ಸ್ಟೇಷನ್ನ ಪಕ್ಕದಲ್ಲಿದ್ದ ಒಣಮರದ ಎಲೆಗಳ ಸದ್ದು. ರಾಘವ ತನ್ನ ಮೊಬೈಲ್ ನೋಡಿದ. 2:05 AM. ಒಂದು ಆಟೋ ಸಿಕ್ಕರೆ ಸಾಕು ಎಂದು ಮನಸ್ಸಲ್ಲಿ ಅಂದುಕೊಂಡ. ಆದ್ರೆ ಹೊರಗೆ ಯಾರೂ ಇರಲಿಲ್ಲ. ಆಟೋ ಇಲ್ಲ, ಬಸ್ ಇಲ್ಲ, ಒಬ್ಬ ಮನುಷ್ಯನು ಕೂಡ ಇಲ್ಲ. 10 ನಿಮಿಷಕ್ಕಾದರೂ ಯಾರೂ ಬರಲಿಲ್ಲ. ಅಷ್ಟರಲ್ಲಿ ಸ್ಟೇಷನ್ನ ಮೂಲೆಯಲ್ಲಿ ಕುಳಿತಿದ್ದ ವೃದ್ಧನೊಬ್ಬ ಎದ್ದು ನಿಂತ. ಬಿಳಿ ಕೂದಲು, ಕೆಂಪು ಧೋತಿ, ಬಿಳಿ ಹಂಗಿ, ಉದ್ದ ಮೀಸೆ. ಅವನ ಕಣ್ಣುಗಳು ವಿಚಿತ್ರವಾಗಿ ಒಳೆಯುತ್ತಿದ್ದವು. ಏನು ಮಗ, ಯಾರನ್ನಾದ್ರೂ ಕಾಯುತ್ತಿದ್ದೀಯಾ? ಅವನು ತಾತ, ಹರಿಹಳ್ಳಿಗೆ ಹೋಗ್ಬೇಕು, ಆದ್ರೆ ವಾಹನ ಸಿಗ್ತಾ ಇಲ್ಲ. ಈ ಹೊತ್ತಿಗೆ ವಾಹನಗಳು ಬರುವುದಿಲ್ಲ. ಹಾಗಾದ್ರೆ ಏನ್ ಮಾಡ್ಲಿ ತಾತ? ನಡೆಯಬೇಕು ಮಗ. ರಾಘವ ರಸ್ತೆಯತ್ತ ನೋಡಿದ. ಮುಂದೆ ಕತ್ತಲೆ ಮಾತ್ರ. ಒಬ್ಬನೇ ಹೋಗೋದು ಸ್ವಲ್ಪ ಭಯವಾಗ್ತಿದೆ. ಭಯ ಮನುಷ್ಯನೊಳಗೆ ಇರುತ್ತೆ, ರಸ್ತೆಯಲ್ಲಿ ಅಲ್ಲ. ಆ ಮಾತು ಕೇಳಿ ರಾಘವ ಸ್ವಲ್ಪ ಧೈರ್ಯ ಮಾಡಿಕೊಂಡ. ತಾತ, ನಿಮಗೆ ದಾರಿ ಗೊತ್ತಾ? ಗೊತ್ತು, ನಾನು ಕೂಡ ಅದೇ ದಿಕ್ಕಿಗೆ ಹೋಗುವವನು. ಹಾಗಾದ್ರೆ ಬನ್ನಿ, ಒಟ್ಟಿಗೆ ಹೋಗೋಣ. ಇಬ್ಬರು ನಡೆಯತೊಡಗಿದರು. ಗಾಳಿ ಜೋರಾಗುತ್ತಿತ್ತು. ಸ್ವಲ್ಪ ದೂರ ನಡೆದ ಮೇಲೆ ವೃದ್ಧ ಹೇಳಿದ, ನಿನ್ನ ತಾತನ ಹೆಸರು ಏನು? ಗೋಪಾಲರಾಯ ಅಲ್ವಾ? ರಾಘವ ಹೆಜ್ಜೆ ನಿಲ್ಲಿಸಿದ. ನಿಮಗೆ ನನ್ನ ತಾತನ ಬಗ್ಗೆ ಗೊತ್ತಾ? ವೃದ್ಧ ಏನೂ ಉತ್ತರ ನೀಡಲಿಲ್ಲ. ಮುಗುಳ್ನಗುತ್ತಾ ಮುಂದೆ ನಡೆದ. ರಾಘವನ ಮನಸ್ಸಿನಲ್ಲಿ ಅನುಮಾನ ಶುರುವಾಯಿತು. ಆ ದಾರಿಯಲ್ಲಿ ಸ್ವಲ್ಪ ದೂರದಲ್ಲಿ ಬೆಳಕು ಕಾಣುತ್ತಿತ್ತು. ತಾತ, ಈ ರಾತ್ರಿಯಲ್ಲಿ ಅಲ್ಲಿ ಏನೋ ಬೆಳಕು ಕಾಣುತ್ತಿದೆ, ಏನದು? ಅದು ಒಂದು ಹಳೆಯ ಚಹಾ ಅಂಗಡಿ. ಬಾ, ಅಲ್ಲಿಗೆ ಹೋಗಿ ಟೀ ಕುಡಿದುಕೊಂಡು ಹೋಗುವ. ಚಹಾ ಅಂಗಡಿ ಸಮೀಪ ಬಂದಾಗ ಒಂದು ಲ್ಯಾಟನ್ ಮಾತ್ರ ಒತ್ತಿ ಉರಿಯುತ್ತಿತ್ತು. ಒಳಗೆ 3 ಮಾತ್ರ ಕುಳಿತಿದ್ದರು. ಒಬ್ಬ ವಯಸ್ಸಾದ ಹೆಂಗಸು, ಒಬ್ಬ ಮೌನವಾಗಿ ತಲೆ ತಗ್ಗಿಸಿ ಕುಳಿತಿದ್ದ ವ್ಯಕ್ತಿ ಮತ್ತು ಚಹಾ ಮಾಡುತ್ತಿದ್ದ ಮಧ್ಯ ವಯಸ್ಕ. ರಾಘವ ಒಳಗೆ ಹೋದ. ಅಂಗಡಿಯೊಳಗೆ ವಿಚಿತ್ರವಾದ ತಂಪು. ವೃದ್ಧೆ ಚಹಾ ಕೊಟ್ಟಳು. ರಾಘವನನ್ನು ನೋಡುತ್ತಾ ಕೇಳಿದಳು, ನಗರದಿಂದ ಬಂದಿದ್ದೀಯಾ? ಹೌದು. ಬಹಳ ವರ್ಷಗಳ ನಂತರ ಬಂದಿರುವೆ ಅಲ್ವಾ? ರಾಘವ ಆಶ್ಚರ್ಯಪಟ್ಟ. ನಿಮ್ಗೆ ಹೇಗೆ ಗೊತ್ತು? ಅವಳು ಉತ್ತರಿಸಲಿಲ್ಲ. ಅಷ್ಟರಲ್ಲಿ ಅಂಗಡಿಯ ಹಿಂಭಾಗದಿಂದ ಒಬ್ಬ ಹೆಂಗಸಿನ ನಿಧಾನವಾದ ಅಳುವ ಶಬ್ದ ಕೇಳಿಸಿತು. ರಾಘವ ಬೆಚ್ಚಿಬಿದ್ದ. ಯಾರೋ ಅಳುತ್ತಿದ್ದಾರೆ. ಚಹಾ ಅಂಗಡಿಯಲ್ಲಿದ್ದ 3 ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು. ಯಾರೂ ಮಾತನಾಡಲಿಲ್ಲ. ಮತ್ತೆ ಅದೇ ಅಳುವ ಶಬ್ದ. ಈ ಬಾರಿ ಇನ್ನು ಹತ್ತಿರದಿಂದ. ರಾಘವ ಎದ್ದು ಹಿಂಭಾಗಕ್ಕೆ ಹೋಗಲು ಹೊರಟ. ಆಗ ಕೆಂಪು ಧೋತಿ ಧರಿಸಿದ್ದ ವೃದ್ಧ ಅವನ ಕೈ ಹಿಡಿದು ನಿಲ್ಲಿಸಿದ. ಅವನ ಧ್ವನಿ ಈಗ ಗಂಭೀರವಾಗಿತ್ತು. ಅಲ್ಲಿಗೆ ಹೋಗ್ಬೇಡ. ಯಾಕೆ? ಈ ಕಾಡಿನಲ್ಲಿ ರಾತ್ರಿ ಕೇಳುವ ಎಲ್ಲಾ ಶಬ್ದಗಳು ಮನುಷ್ಯರದ್ದಾಗಿರುವುದಿಲ್ಲ. ರಾಘವನ ಹೃದಯ ಬಡಿತ ಹೆಚ್ಚಾಯಿತು. ಅಷ್ಟರಲ್ಲಿ ಗಾಳಿ ಜೋರಾಗಿ ಬೀಸಿತು. ಲ್ಯಾಟನ್ ಹಾರಿ ಹೋಯಿತು. ಅಂಗಡಿಯೊಳಗೆ ಸಂಪೂರ್ಣ ಕತ್ತಲೆ ಆವರಿಸಿತು. ಲ್ಯಾಟನ್ ಆರಿದ ಕ್ಷಣ ಇಡೀ ಚಹಾ ಅಂಗಡಿ ಕತ್ತಲಿನಲ್ಲಿ ಮುಳುಗಿತು. ರಾಘವನ ಹೃದಯ ಬಡಿತ ಜೋರಾಯಿತು. ಅವನಿಗೆ ತನ್ನ ಉಸಿರಿನ ಶಬ್ದವೇ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು.
ಅಷ್ಟರಲ್ಲಿ ಯಾರೋ ಹೆಂಗಸು ನಿಧಾನವಾಗಿ ನಗುತ್ತಿರುವ ಶಬ್ದ ಕೇಳಿಸಿತು. ಆ ನಗು ಕೇಳಿ ರಾಘವನ ಮೈಯೆಲ್ಲಾ ನಡುಗಿತು. ಕೆಲವು ಕ್ಷಣಗಳ ನಂತರ ಚಹಾ ಅಂಗಡಿಯವನು ಮತ್ತೆ ಲ್ಯಾಟಿನ್ ಹಚ್ಚಿದ. ಬೆಳಕು ಹರಡುತ್ತಿದ್ದಂತೆ ಎಲ್ಲವೂ ಸಹಜವಾಗಿತ್ತು. ಆ ವೃದ್ಧೆ ಅದೇ ಜಾಗದಲ್ಲಿ ಕುಳಿತಿದ್ದಳು. ಮೌನವಾಗಿದ್ದ ವ್ಯಕ್ತಿ ತಲೆದಂಡಿಸಿಕೊಂಡೇ ಕುಳಿತಿದ್ದ. ಯಾವುದೂ ನಡೆದಿರಲಿಲ್ಲ ಎಂಬಂತೆ ಎಲ್ಲರೂ ವರ್ತಿಸುತ್ತಿದ್ದರು. ನೀವು ಆ ಶಬ್ದ ಕೇಳಲಿಲ್ಲವೇ? ಚಹಾ ಅಂಗಡಿಯವನು ಅವನತ್ತ ನೋಡಿದ. ರಾತ್ರಿ ಈ ಕಾಡಿನಲ್ಲಿ ಗಾಳಿಯು ಮಾತನಾಡುತ್ತದೆ ಮಗ. ಆ ಉತ್ತರ ರಾಘವನಿಗೆ ಸಮಾಧಾನ ಕೊಡಲಿಲ್ಲ. ಅವನು ಬೇಗನೆ ಚಹಾ ಕುಡಿದು ಹೊರಡಲು ಎದ್ದ. ಆಗ ಆ ಕೆಂಪು ಧೋತಿ ಧರಿಸಿದ್ದ ವೃದ್ಧ ಮತ್ತೆ ಹೇಳಿದ, ಇಲ್ಲಿಂದ ನೇರವಾಗಿ ನಡೆದುಕೊಂಡು ಹೋಗು. ಆದ್ರೆ ಒಂದು ಮಾತು ನೆನಪಲ್ಲಿ ಇಟ್ಟುಕೋ, ಯಾವ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬೇಡ. ಅಲ್ಲ, ಯಾಕೆ ತಾತ? ವೃದ್ಧನ ಮುಖ ಗಂಭೀರವಾಯಿತು. ನಿನ್ನನ್ನು ಯಾರಾದ್ರೂ ಹೆಸರಿಟ್ಟು ಕರೆದರು, ಅಳುವ ಶಬ್ದ ಕೇಳಿದರು, ಸಹಾಯ ಕೇಳಿದರು, ಹಿಂದೆ ತಿರುಗಬೇಡ. ರಾಘವ ಏನೂ ಅರ್ಥವಾಗದೆ ತಲೆ ಆಡಿಸಿದ. ಅವನು ಕಾಡಿನ ರಸ್ತೆಯಲ್ಲಿ ಒಬ್ಬನೇ ನಡೆಯತೊಡಗಿದ. ಕೆಲವೇ ನಿಮಿಷಗಳಲ್ಲಿ ಅವನ ಹಿಂದೆ ಯಾರೋ ನಿಧಾನವಾಗಿ ನಡೆಯುತ್ತಿರುವ ಹೆಜ್ಜೆ ಶಬ್ದ ಕೇಳಿಸತೊಡಗಿತು. ರಾಘವ ನಿಂತ. ಹೆಜ್ಜೆಯ ಶಬ್ದವೂ ನಿಂತಿತು. ಅವನು ಮತ್ತೆ ನಡೆಯಲು ಆರಂಭಿಸಿದ. ಮತ್ತೆ ಈ ಬಾರಿಯೂ ಇನ್ನೂ ಹತ್ತಿರ. ಅವನ ನೆತ್ತಿಯ ಬೆವರು ಮೂಡಿತು. ಬಹುಶಃ ನನ್ನ ಭ್ರಮೆ ಇರಬಹುದು. ತನ್ನನ್ನೇ ತಾನೇ ಸಮಾಧಾನ ಮಾಡಿಕೊಂಡ. ಅಷ್ಟರಲ್ಲಿ ಅವನ ಹಿಂದೆ ಒಂದು ಪರಿಚಿತ ಧ್ವನಿ ಕೇಳಿಸಿತು. ರಾಘವ. ಅದು ಅವನ ತಾಯಿಯ ಧ್ವನಿ. ರಾಘವನ ದೇಹವೇ ನಡುಗಿತು. ಅಮ್ಮ. ಅವನು ತಿರುಗಿ ನೋಡಲು ಹೊರಟ. ಆದ್ರೆ ತಕ್ಷಣ ವೃದ್ಧನ ಮಾತು ನೆನಪಾಯಿತು. ಹಿಂದೆ ತಿರುಗಿ ನೋಡಬೇಡ. ಅವನು ಧೈರ್ಯ ಮಾಡಿ ಮುಂದೆ ನಡೆಯತೊಡಗಿದ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಧ್ವನಿ ಕೇಳಿಸಿತು. ಈ ಬಾರಿ ಅದು ಅವನ ತಾತನ ಧ್ವನಿಯಾಗಿತ್ತು. ರಾಘವ, ಮಗ, ತನ್ನನ್ನು ಬಿಟ್ಟು ಹೋಗ್ಬೇಡ. ಆ ಧ್ವನಿ ಕೇಳಿ ಅವನ ಕಣ್ಣಲ್ಲಿ ನೀರು ತುಂಬಿತು. ಆದ್ರೂ ಅವನು ಹಿಂದೆ ತಿರುಗಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ದೂರದಲ್ಲಿ ಊರಿನ ಮೊದಲ ಮನೆಗಳ ದೀಪಗಳು ಕಾಣಿಸಿಕೊಂಡವು. ಅವನು ಓಡುತ್ತಾ ತಾತನ ಮನೆ ತಲುಪಿದ. ಬಾಗಿಲು ಬಲವಾಗಿ ತಟ್ಟಿದ. ಸ್ವಲ್ಪ ಹೊತ್ತಿನ ನಂತರ ಬಾಗಿಲು ತೆರೆಯಿತು. ತಾತ ಗೋಪಾಲರಾಯ ಎದುರಿಗೆ ನಿಂತಿದ್ದರು. ರಾಘವ, ಇಷ್ಟು ತಡವ, ಏನಾಯ್ತು? ರಾಘವ ಉಸಿರಾಟ ಸರಿ ಮಾಡಿಕೊಂಡು ನಡೆದದ್ದನ್ನೆಲ್ಲ ವಿವರಿಸಿದ. ಅದರಲ್ಲೂ ಕೆಂಪು ಧೋತಿ ಧರಿಸಿದ್ದ ವೃದ್ಧನ ಬಗ್ಗೆ ಕೇಳಿದಾಗ ತಾತನ ಮುಖದ ಬಣ್ಣವೇ ಬದಲಾಯಿತು. ಅವರ ಕೈಯಲ್ಲಿದ್ದ ದೀಪ ಸ್ವಲ್ಪ ನಡುಗಿತು. ಅವರು ನಿಧಾನವಾಗಿ ಕೇಳಿದರು. ಆ ವೃದ್ಧನ ಬಲಭಾಗದಲ್ಲಿ ಉಣಿಸ್ದುಂಟ ಕಪ್ಪು ಮಂಚೆ ಇತ್ತ? ರಾಘವ ಅಚ್ಚರಿಯಿಂದ ಉತ್ತರಿಸಿದ. ಹೌದು ತಾತ, ನಿಮ್ಗೆ ಹೇಗೆ ಗೊತ್ತು? ತಾತ ಕೆಲ ಕ್ಷಣ ಮೌನವಾಗಿದ್ದರು. ನಂತರ ಕಿಟಕಿಯ ಹೊರಗಿನ ಕತ್ತಲೆಯತ್ತ ನೋಡುತ್ತಾ ಹೇಳಿದರು. ಮಗನೇ, ನೀನು ಇಂದು ಜೀವಂತವಾಗಿ ಮನೆಗೆ ಬಂದಿದ್ದರೆ ಅದಕ್ಕೆ ಅವರೇ ಕಾರಣ. ರಾಘವ ಏನು ಅರ್ಥವಾಗದೆ ತಾತನತ್ತ ನೋಡಿದ. ಯಾಕಂದ್ರೆ ನೀನು ಕಂಡ ಆ ವೃದ್ಧ 25 ವರ್ಷಗಳ ಹಿಂದೆ ಸತ್ತಿದ್ದ. ತಾತನ ಮಾತು ಕೇಳಿದ ರಾಘವನ ದೇಹವೆಲ್ಲ ನಡುಗಿತು. ಏನು, ಸತ್ತಿದ್ದಾರಾ? ತಾತ ಆಳವಾಗಿ ಉಸಿರೆಳೆದರು. ಹೌದು ಮಗ, ಅವರ ಹೆಸರು ಶಂಕರಯ್ಯ. ಅವರು ಈ ಊರಿನ ಶಾಲೆಗೆ ಶಿಕ್ಷಕರಾಗಿದ್ದರು. ಎಲ್ಲರಿಗೂ ಸಹಾಯ ಮಾಡುವ ಒಳ್ಳೆಯ ಮನುಷ್ಯ. ಆದರೆ 25 ವರ್ಷಗಳ ಹಿಂದೆ ಇದೇ ರಸ್ತೆಯಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದರು. ಹಾಗಿದ್ರೆ ಇನ್ನು ರಾತ್ರಿ ನನ್ನ ಜೊತೆ ಬಂದವರು ಯಾರು? ತಾತ ಕೆಲ ಕ್ಷಣ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು. ಈ ಊರಿನಲ್ಲಿ ಒಂದು ನಂಬಿಕೆ ಇದೆ. ದಾರಿ ತಪ್ಪಿದ ಒಳ್ಳೆ ಮನುಷ್ಯರಿರುವವರನ್ನ ಶಂಕರಯ್ಯನ ಆತ್ಮ ಇಂದಿಗೂ ಸುರಕ್ಷಿತವಾಗಿ ಊರಿಗೆ ತಲುಪಿಸುತ್ತದೆ. ಆದ್ರೆ ಅವರ ಮಾತು ಕೇಳದೆ ಹಿಂದೆ ತಿರುಗಿ ಉಳಿದವರು ಯಾರೂ ಬದುಕಿ ಇಂದಿರಬಹುದಿಲ್ಲ. ಆ ರಾತ್ರಿ ರಾಘವನಿಗೆ ನಿದ್ದೆ ಬರಲಿಲ್ಲ. ಮತ್ತೆ ಮತ್ತೆ ಅವನ ಕಣ್ಣ ಮುಂದೆ ಅದೇ ವೃದ್ಧನ ಮುಖವೇ ಕಾಣಿಸುತ್ತಿತ್ತು.